ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯ ಅಂಗವಾಗಿ ಶುಕ್ರವಾರ ದಾಪಕ್ಲುವಿನ ಸಂತೆ ಮೈದಾನದಲ್ಲಿ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ನೀಡಲಾಯಿತು. ದಾಪಕ್ಲು ಮತ್ತು ಹೊದ್ದೂರು ಗ್ರಾಮ ಪಂಚಾಯಿತಿಗಳಲ್ಲಿ ಯಾತ್ರೆ ನಡೆದಿದ್ದು, ಜನರಿಗೆ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ 5 ಅರ್ಹ ಫಲಾನುಭವಿಗಳಿಗೆ ಅಡಿಗೆ ಅನಿಲ ಸಂಪರ್ಕವೊಂದ ನೀಡಲಾಯಿತು. ಈ ಸಂದರ್ಭ ವಿವಿಧ ಯೋಜನೆಯ ಫಲಾನುಭವಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರದ ಯೋಜನೆಯ ಬಗ್ಗೆ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿ ಕೃತಜ್ಞತೆ ಸಲ್ಲಿಸಿದರು. ರೈತರಿಗೆ ಅನುಕೂಲವಾಗುವ ಕಿಸಾನ್ ಡ್ರೋನ್ ಪ್ರದರ್ಶನ ಗಮನ ಸೆಳೆಯಿತು. ಪ್ರದರ್ಶನ ವ್ಯಾನ್ನಲ್ಲಿ ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದ ವಿಡಿಯೋಗಳನ್ನು ಪ್ರದರ್ಶಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಾರ್ವಜನಿಕರಿಗೆ ಉಚಿತವಾಗಿ ಕ್ಯಾಲೆಂಡರ್ ಮಾಹಿತಿ ಕೈಪಿಡಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ದಾಪಕ್ಲು ಪಂಚಾಯಿತಿ ಅಧ್ಯಕ್ಷೆ ವನಜಾಕ್ಷಿ ರೇಣುಕೇಶ್, ಉಪಾಧ್ಯಕ್ಷೆ ಕುಲ್ಲೇಟಿರ ಹೇಮಾ ಅರುಣ್, ಲೀಡ್ ಬ್ಯಾಂಕ್ನ ಜಿಲ್ಲಾ ಪ್ರಭಾರ ಅಧಿಕಾರಿ ಸಿದ್ದರಾಮಯ್ಯ, ಕಾಫಿ ಬೋರ್ಡ್ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್, ಕೆನರಾ ಬ್ಯಾಂಕ್ ವಲಯ ಮುಖ್ಯಸ್ಥ ರಾಜೇಶ್ ಕುಮಾರ್, ನಬಾರ್ಡ್ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ರಮೇಶ್ ಬಾಬು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಫಸ್ಟ್ ನಮ್ಮ ಮೋದಿಯವರಿಗೆ ನಾನು ಧನ್ಯವಾದಗಳನ್ನ ಹೇಳ್ಕೊಳ್ತೀನಿ. ಯಾಕೆಂದರೆ ಅವರು ಒಂದೊಂದು ಸ್ಕೀಮ್ ಮಾಡೋದು ಎಲ್ಲರೂ ಒಂದು ಬಡವರಿಗೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಎಲ್ಲ ನೀಟಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಸುಮಾರು ಜನ ಅದನ್ನ ಯೂಸ್ ಮಾಡ್ತಾ ಇಲ್ಲ, ಯೂಸ್ ಮಾಡಬೇಕು. ಯಾಕಂದರೆ ಸ್ವಲ್ಪ ತಿಳ್ಕೊಳ್ಳಿ. ಈಗ PMGPಯಲ್ಲಿ ನನಗೊಂದು ಲೋನ್ ಸಿಕ್ಕುಂಟು, ಅದ್ರಲ್ಲಿ ಉಪಯೋಗಿಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ಮೆಂಬರ್ ಉಳಿದಿದ್ರೆ ಯಾರು ಮಾಡಿಸಿಲ್ಲ ಅಂಥವ್ರು ಯಾರು ಇದ್ರೆ ನಿಮ್ಮ ಫ್ಯಾಮಿಲಿನಲ್ಲಿ ದಯವಿಟ್ಟು ಅದನ್ನು ಮಾಡಿಸಿ. ಕೆಲವ್ರು ಬಂದು ಬ್ಯಾಂಕಲ್ಲಿ ಜಗಳ ಮಾಡೋರು ಇದ್ದಾರೆ, ಬಟ್ ಅದರಿಂದ ಉಪಯೋಗ ಪಡ್ಕೊಂಡಿರೋರು ತುಂಬ ಜನ ಇದ್ದಾರೆ. ಇದು ಜೀವನ್ ಜ್ಯೋತಿ ಬಿಮಾ ಯೋಜನಾ. ಸೊ ಅದರಲ್ಲಿ ನಿಮ್ಗೆ ಏನಂದ್ರೆ 18 ವರ್ಷದಿಂದ 70 ವರ್ಷದ ಒಳಗಿರೋರು ಪ್ರತಿಯೊಬ್ಬರು ಮಾಡಿಸ್ಬೋದು. ಆ ಸ್ಕೀಮ್ನ ಎನ್ರೋಲ್ ಮಾಡ್ಕೋಬಹುದು. ಆ ಸ್ಕೀಮ್ ಕೆಳಗೆ ಅದರಲ್ಲಿ ನಿಮಗೆ 2 ಲಕ್ಷದವರೆಗೆ ನಿಮಗೆ ವಿಮೆ ಮೊತ್ತ ಸಿಗುತ್ತೆ ಮಂತ್ರಿ ಅವ್ರದ್ದು. ಅದರಲ್ಲಿ ಏನಂದ್ರೆ ಅದರಲ್ಲಿ ನನಗೆ ಸಂತೋಷ ಆಯಿತು. ಬೆಂಕಿಯಲ್ಲಿ ಮುಟ್ಟು ಸಾಕಾಯಿತು. ಹೊಗೆಯಲ್ಲಿ ಗ್ಯಾಸ್ ಬಂದಿದ್ದು ಖುಷಿ ಆಯಿತು. ಗೂ ಸಹ ಸಹಾಯಧನ ಅಂತ 40% ಆಗಿ ನಾವು ಇದು ಮಾಡ್ತಾ ಇದ್ದೀವಿ. SC/ST ಗೆ 90% ಭಾಗವರೆಗೂ ನಾವು ವಿತರಣೆ ಮಾಡ್ತಾ ಇದ್ದೀರಿ. ಈಗ ಇನ್ನೂ ನೆಕ್ಸ್ಟ್ ಇದಲ್ದಿರ ಮಕ್ಕಳು ಎಜುಕೇಶನ್ ಇದನ್ನು ತುಂಬಾ ಅನುಕೂಲ ಆಗ್ತಾ ಇದೆ. ಯಾಕಂದ್ರೆ ಎಸ್ಪೆಷಲಿ ಓದೋ ಹುಡುಗರಿಗೆ ನಾವು ಏನಂತಂದ್ರೆ 2,500 ಇಂದ 3,000 ರೂಪಾಯಿ ಇದು ಜಿಲ್ಲೆಯಲ್ಲಿ ಸಹಸ್ರಾರು ಹೆಚ್ಚಿನಾಗಿ ಹೆಣ್ಮಕ್ಳು ಈ ಒಂದು ಟ್ರೈನಿಂಗ್ ಅನ್ನು ಪಡೆದ್ಬಿಟ್ಟು ಅವರು ಸ್ವ ಉದ್ಯೋಗಿಗಳಾಗಿದ್ದಾರೆ. ಹಾಗೆ ಇವತ್ತು ನಮ್ಮ ಜೊತೆ ಕಾಫಿ ಬೋರ್ಡ್ನ ಡೆಪ್ಯೂಟಿ ಡೈರೆಕ್ಟರ್ ಶ್ರೀ ಚಂದ್ರಶೇಖರ್ ಅವರು ಇದ್ದಾರೆ. ಅವರು 2 ನಿಮಿಷ ಕಾಫಿ ಬೋರ್ಡ್ನಿಂದ ಏನೆಲ್ಲ ಒಂದು ಸವಲತ್ತುಗಳಿದೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಕೂತ್ಕೊಳ್ಳಿ. ದೈನಬ ನ್ಯೂಸ್ ರೇಡಿಯೋದಲ್ಲಿ ಬಂದಿತ್ತು. ಆಗ ನಾನು ರಾಜೇಶ್ವರಿ HP ಗ್ಯಾಸಿಂದ ಉಚಿತ ಗ್ಯಾಸ್ ಪಡೆದುಕೊಂಡಿದ್ದೇನೆ. ಅಲ್ಲಿ ನನಗೆ ಈಗ ಕುಕಿಂಗ್ ನಾವು ಅಡಿಗೆ ಮಾಡೋದಕ್ಕಿಂತ ಹೆಚ್ಚು ಲಾಭವನ್ನು ಇದರಲ್ಲಿ ಪಡಿತೇವೆ. ನಮಗೆ ತುಂಬಾ ಟೈಮ್ ಸಹ 20 ರೂಪಾಯಿ ನಿಮ್ಮ ಅಕೌಂಟಿಂದ ಕಟ್ ಆಗುತ್ತೆ ಪ್ರತಿ ವರ್ಷ. ಸೊ ಕೇಳಿಸ್ತಾ ಇಲ್ವಾ? ಖರ್ಚು ಮಾಡ್ತಿದ್ದೇನೆ.